ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಇವತ್ತು ನಾವು ನಮ್ಮ ಮನೆಗೆ ಬಂದಿದ್ದೀವಿ ದೀಪಾವಳಿಗಂತ. ಸೊ ಈ ವ್ಲಾಗು ಕಂಪ್ಲೀಟ್ಲಿ ದೀಪಾವಳಿ ಹಬ್ಬ ನಮ್ಮ ಕಡೆ ಹೇಗೆ ಆಚರಿಸ್ತಾರೆ, ಸೊ ನಾವು ಏನೇನು ಮಾಡ್ತೀವಿ ಅಂತ ಅದ್ರ ಬಗ್ಗೆ ಆಗಿರುತ್ತೆ. ಸೊ ಬನ್ನಿ, ಆಗಿದ್ರೆ ತಡ ಮಾಡದೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ಮನೆ ಒಳಗಡೆ ಯಾರೆಲ್ಲ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ನೋಡೋಣ, ದೀಪಾವಳಿ ಪ್ರಿಪರೇಷನ್ಸ್ ಹೇಗಿದೆ ಅಂತ. ಸೊ ಬನ್ನಿ. ಸೊ ಫಸ್ಟ್ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನನ್ನ ತಂಗಿ ಎಲ್ಲ ಫೋಟೋಸ್ನೆಲ್ಲ ಒರೆಸ್ತಾ ಇದ್ದಾಳೆ. ಇವೆಲ್ಲ ಫೋಟೋಸ್ ಇವಾಗ ನಮಗೆ ನಾಡ್ದು ಪೂಜೆಗೆ ಬೇಕಂತ. ಇಲ್ಲಿ ನೀವು ನೋಡ್ತಿರ್ಬೋದು, ದೇವ್ರ ಮನೆ ಎಲ್ಲ ಖಾಲಿ ಇದೆ ಇವಾಗ ಸದ್ಯಕ್ಕೆ. ಎಲ್ಲಿದ್ದಾಳೆ? ಇಲ್ಲಿದ್ದಾಳೆ. ವೈಶಾಲಿ, ಎಂತ ಮಾಡ್ತಿದ್ದೆ? ಸೊ ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ಇವಳು ಕ್ಲೀನ್ ಮಾಡ್ತಿದ್ದಾಳೆ ಇಲ್ಲಿ. ಸೊ ಗಾಯ್ಸ್, ದೀಪಾವಳಿ ಅಂದರೆ ಮೊದಲಿಗೆ ನೆನಪಿಗೆ ಬರೋದೇ ಕ್ಲೀನ್ ಮಾಡೋದು. ಸೊ ಮನೆಯನ್ನೆಲ್ಲ ಕ್ಲೀನ್ ಮಾಡಿ, ದೇವ್ರ ಸಾಮಾನು ಕ್ಲೀನ್ ಮಾಡಿ ನಂತರ ಪೂಜೆ ಎಲ್ಲ. ಸೊ ಇವಾಗ ಇಲ್ಲಿ ಲೈಟಿಂಗ್ಸ್ ಎಲ್ಲ ಏನು ಹಾಕಿಲ್ಲ. ಸೊ ಈ ವಿಡಿಯೋ ನಾನು 2 ಡೇಸ್ ಮುಂಚೆ ಮಾಡ್ತಾಯಿದ್ದೀನಿ. ಸೊ ನಾಳೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ತೀವಿ. ಗೈಸ್, ಇವಾಗ ಮೆಹಂದಿ ಪ್ರೋಗ್ರಾಮ್ ನಡೀತಾ ಇದೆ ಇಲ್ಲಿ, ನನ್ನ ತಂಗಿದು ಮತ್ತು ವೈಶಾಲಿದು. ಸೊ ಬನ್ನಿ ನೋಡೋಣ ಹೇಗೆ ಮೆಹಂದಿನ ಹಾಕ್ತಾ ಇದ್ದಾರಂತ. ಓ ಮೈ ಗಾಡ್, ದಿಸ್ ಇಸ್ ಸೋ ಬ್ಯೂಟಿಫುಲ್, ಸೂಪರ್ ಸ್ಕಿಲ್ಡ್ ಲೇಡಿ. ಸೊ ಗೈಸ್, ಇವಾಗ ವೈಶಾಲಿ ಹಾಕ್ತಿದ್ದಾಳೆ. ಸೊ ಅವಳಿಗೆ ಇದನ್ನ ಹೀಗೆ ಹಾಕ್ಬೇಕಂತ ಟ್ರೈನಿಂಗ್ ಕೊಟ್ಟದ್ದು ನಾನೇ. ವಾವ್, ಹಾಗೆ ಲೈವ್ ಪ್ರೂಫ್. ಸೊ ಮದುವೆ ಆದಮೇಲೆ ನಂದು ಹಾಗೂ ವೈಶಾಲಿದು ವೆರಿ ಫಸ್ಟ್ ದೀಪಾವಳಿ ಇದು. ಅದಕ್ಕೆ ನಾವು ಈ ದೀಪಾವಳಿನ ಅವ್ರ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ. ಹೇಗೆ ಅಂತ ನೀವು ನೋಡಿ. ಇದನ್ನು ನೀರು ತುಂಬೋ ಶಾಸ್ತ್ರ ಅಂತಾರೆ. ಅಂದರೆ ದೀಪಾವಳಿಯ ಹಿಂದಿನ ದಿನ ಈ ಥರ ಒಂದು ದೊಡ್ಡ ಮಡಿಕೆಯಲ್ಲಿ ನಾವು ನೀರು ತುಂಬಿಸಿಡ್ತೀವಿ. ಅದೇ ನೀರನ್ನು ನಾವು ಮುಂಜಾನೆ ಕಾಯಿಸ್ಬಿಟ್ಟು ಎಣ್ಣೆ ಹಾಗೂ ಅರಿಶಿಣದ ನೀರು ಜೊತೆ ನಾವು ಹಚ್ಕೊಂಡು ಸ್ನಾನ ಮಾಡ್ತೀವಿ. ಸೊ ಇದನ್ನು ಹಿಂಡಲೆಕಾಯಿ ಅಥವಾ ಹಿಂಡಲೆ ಹಣ್ಣು ಕೂಡ ಅಂತಾರೆ. ಇದು ತುಂಬ ಕಹಿಯಾಗಿರುತ್ತೆ. ಸೊ ಇದರ ಮೇನ್ ರೀಸನ್ ಏನಂದರೆ, ಸೊ ನಾವು ಇದನ್ನು ಕಾಲಿಂದ ಒಡೆದು ನಮ್ಮಲ್ಲಿರೋ ಒಂದು ಕೆಟ್ಟತನವನ್ನು ನಾವು ಈ ದೀಪಾವಳಿಯಲ್ಲಿ ಆಚೆ ಹಾಕ್ತೀವಿ ಅಂತ ಒಂದು ನಂಬಿಕೆ. ಸೊ ನೋಡಿದ್ರಲ್ಲ, ಹೀಗಿರುತ್ತೆ ನಮ್ಮ ಕಡೆ ಈ ಒಂದು ಟ್ರೆಡಿಷನ್ಸು. ಬೆಳಗ್ಗೆ ನಾವು ಸ್ನಾನ ಎಲ್ಲ ಮಾಡಿದ ನಂತರ ದೀಪ ನೋಡಿ ನಾವು ಒಳಗಡೆ ಬರ್ತೀವಿ. ಅದಾದ ನಂತರ ದೀಪಾವಳಿಯ ದಿನ ನಾವು ಬ್ರೇಕ್ಫಾಸ್ಟ್ಗಂತ ದೋಸೆ, ಇಡ್ಲಿ ಆ ಥರ ಏನೂ ಮಾಡಲ್ಲ. ಬರೀ ಅವಲಕ್ಕಿ ಹಾಗೂ ಸ್ವೀಟ್ಸನ್ನು ತಿಂತೀವಿ. ನರಕ ಚತುರ್ದಶಿ ಹಾಗೂ ಅಮಾವಾಸ್ಯೆ ಒಂದೇ ದಿವಸ ಬಂದಿರೋದ್ರಿಂದ ಸೊ ನಾವು ಅದೇ ದಿನ ಸಂಜೆ ವೈಶಾಲಿ ಮನೆಯಿಂದ ವಾಪಸ್ ಬಂದ್ವಿ. ಇವಾಗ ನೀವು ನೋಡ್ತಿರಬಹುದು, ನಮ್ಮ ಮನೇಲಿ ನಾವು ಗಾಡಿ ಪೂಜೆಗಂತ ರೆಡಿ ಮಾಡ್ತಾ ಇದ್ದೀವಿ.
ಸೊ ಲಕ್ಷ್ಮೀ ಪೂಜೆ ದಿನ ನಾವು 5 ಥರದ ಹಣ್ಣು, ಹೂವು ಹಾಗೆ ದುಡ್ಡನ್ನೆಲ್ಲ ದೇವ್ರ ಮುಂದೆ ಇಟ್ಟು ನಾವು ಪೂಜೆ ಮಾಡ್ತೀವಿ. ಆಗಲಿಲ್ಲ ಅದು. ಅದು ನಾ ಒಂದು ನೋಡಿಲ್ಲ. ಸೊ ನೋಡಿದ್ರಲ್ಲ, ಹೀಗಿತ್ತು ನಮ್ಮ ಈ ಒಂದು ಉತ್ತರ ಕನ್ನಡ ಶೈಲಿಯ ಈ ಒಂದು ದೀಪಾವಳಿ ಸೆಲೆಬ್ರೇಷನ್ಸ್. ಸೊ ಹೋಪ್ ಯು ಲೈಕ್ ದ ವಿಡಿಯೋ. ಸೊ ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.